ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು, ಸ್ವಂತ ದುಡಿಮೆ ಮಾಡಬೇಕು ಅನ್ನೋ ಹಠ. ಆದರೆ ಗವರ್ನಮೆಂಟ್ ಸ್ಕೀಮಿಂದ ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡೋಣ ಅಂದರೆ ಲೋನ್ ಕೊಡಿಸೋರಿಗೆ ಲಂಚ ಕೊಡಬೇಕು, ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಬೇಕು, 3-4 ತಿಂಗಳು ಟೇಬಲಿಂದ ಟೇಬಲ್ಗೆ ಅಲಿಬೇಕು. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ಸರ್ಕಾರ ಕೊಟ್ಟರು ಬ್ಯಾಂಕ್ ಮ್ಯಾನೇಜರ್ಗಳು ನಮ್ಮ ಲೋನನ್ನು ಪ್ರೋಸೆಸ್ ಮಾಡೋದೇ ಇಲ್ಲ. ಇದಿಷ್ಟು 100% ಸತ್ಯ ಅಲ್ವಾ? ನೋಡಿ, ಈ ಒಂದು PMEGP ಲೋನ್ಗೆ ನೀವು ಅಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ನಿಮಗೆ ಎದುರಾಗಬಹುದು. ಆದ್ರೆ ಈ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನ ಹುಡುಕುವುದು ಹೇಗೆ ಅಂತ ನಾನು ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. PMEGP ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದನ್ನ ಸೆಂಟ್ರಲ್ ಗವರ್ನಮೆಂಟ್ ನ MSME ಮಿನಿಸ್ಟ್ರಿ ಅವರು ತಂದಿರೋ ಸ್ಕೀಮ್. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಎಸ್ಪೆಷಲಿ ಯುವಕರಿಗೆ ಸ್ವಂತ ಉದ್ಯಮ ಮಾಡಬೇಕು ಅನ್ನೋರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಅನ್ನ ಕೊಡುವುದು. ಇದ್ರ ಜೊತೆಗೆ 15ರಿಂದ ಅಪ್ ಟು 35% ವರೆಗೆ ಸಬ್ಸಿಡಿಯನ್ನ ಕೊಟ್ಟು ಅವರಿಗೆ ಬೇಕಾಗಿರೋ ಸ್ಕಿಲ್ ಅನ್ನ ಡೆವಲಪ್ ಮಾಡಿ ಸಣ್ಣ ಉದ್ಯಮಿಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ. ಇಲ್ಲಿ ನೀವೇನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ಅಪ್ ಟು 50 ಲಕ್ಷದವರೆಗೆ ಲೋನ್ ಅನ್ನ ತಗೊಳ್ಬಹುದು, ಡಿಪೆಂಡಿಂಗ್ ಆನ್ ದಿ ಬಿಸ್ನೆಸ್ ಏರಿಯಾ ಅಂಡ್ ಸ್ಕೇಲ್. ಹಾಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಮಾಡಬೇಕು ಅನ್ಕೊಂಡ್ರೆ ಅಪ್ ಟು 20 ಲ್ಯಾಕ್ ವರೆಗೂ ನೀವು ಲೋನ್ ಅನ್ನ ತಗೋಬಹುದು. ಸೊ ಇದರಲ್ಲಿ ಮೇಜರ್ ಆಗಿ ಅಗ್ರಿಕಲ್ಚರ್ ಬೇಸ್ಡ್, ಫಾರೆಸ್ಟ್ ಬೇಸ್ಡ್, ಕೆಮಿಕಲ್, ಇಂಜಿನಿಯರಿಂಗ್, ಟೆಕ್ಸ್ಟೈಲ್ಸ್, ಇನ್ನು ಹಲವಾರು ವಿವಿಧ ರೀತಿಯ ಬಿಸ್ನೆಸ್ ಗಳಿಗೆ ಲೋನ್ ಅನ್ನ ಕೊಡ್ತಾರೆ. ನೀವು ಮೊದಲು ಯಾವ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಇದಕ್ಕೆ ಎಷ್ಟು ಲೋನ್ ಸಿಗುತ್ತೆ, ಏನೇನಿದೆ ಎಲ್ಲವನ್ನ ಚೆಕ್ ಮಾಡಬೇಕು. ಇನ್ನು ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಅರ್ಬನ್ ಏರಿಯಾದಲ್ಲಿ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 10% ಸಬ್ಸಿಡಿ ಸಿಗುತ್ತೆ. ಅದು ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ 15% ಸಬ್ಸಿಡಿ ಸಿಗುತ್ತೆ. ಅದೇ ಲೋನ್ಗೆ ಅಪ್ಲೈ ಮಾಡಿರೋ ಸ್ಪೆಷಲ್ ಕ್ಯಾಟಗರೀಸ್ಗೆ ಸೇರಿದ್ರೆ ಲೈಕ್ SC, ST, ವುಮೆನ್, PH, ಮೈನಾರಿಟೀಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಇವ್ರುಗಳಿಗೆ ಅರ್ಬನ್ ಏರಿಯಾದಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ 25%, ಹಾಗೆ ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ 35% ಸಬ್ಸಿಡಿ ಸಿಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಿಮ್ದೇನಾದ್ರೂ ಆಲ್ರೆಡಿ ಒಂದು ಬಿಸ್ನೆಸ್ ಇದ್ದು ಅದ್ರ ಎಕ್ಸ್ಪಾನ್ಷನ್ ಗೆ ನೀವೇನಾದ್ರೂ PMEGP ಒಳಗಡೆ ಲೋನ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಅದನ್ನು ಕೂಡ ನೀವು ಮಾಡಬಹುದು. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ನಿಮ್ದು ಒಂದು ಬ್ಯಾಂಕ್ ಅಕೌಂಟ್, ಅದು ಕೆನರಾ ಅಥವಾ ಯೂನಿಯನ್ ಬ್ಯಾಂಕ್ ಅಲ್ಲಿ ಇದ್ರೆ ಬೇಗ ಪ್ರೋಸೆಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಅಕೌಂಟ್ ಅಟ್ಲೀಸ್ಟ್ 1 ಇಯರ್ ಓಲ್ಡ್ ಆಗಿರಬೇಕು. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಮಿನಿಮಮ್ ಎಜುಕೇಶನ್ ಪ್ರೂಫ್, ಅಟ್ಲೀಸ್ಟ್ 8ನೇ ಕ್ಲಾಸ್ ವರೆಗೂ ಪಾಸ್ ಆಗಿರೋ ಸರ್ಟಿಫಿಕೇಟ್ ಬೇಕು. ಕಾಸ್ಟ್ ಸರ್ಟಿಫಿಕೇಟ್, SC, ST, OBC ಈ ಸರ್ಟಿಫಿಕೇಟ್ಗಳು, ಮೈನಾರಿಟಿಗೆ ಸೇರಿದ್ರೆ ಮೈನಾರಿಟಿ ಸರ್ಟಿಫಿಕೇಟ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅವ್ರದ್ದು ಅಥವಾ PH, ನೀವೇನಾದ್ರೂ ಹಿಲ್ ಅಥವಾ ಬಾರ್ಡರ್ ಏರಿಯಾದಲ್ಲಿ ಇದ್ರೂ ಅಲ್ಲಿಂದ ಲೋನ್ ಅಪ್ಲೈ ಮಾಡ್ತಾ ಇದ್ರೆ ಅದ್ರದ್ದು ಸರ್ಟಿಫಿಕೇಟ್ಸ್ ಬೇಕಾಗಬಹುದು. ನೀವು ಹಳ್ಳಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ರೂರಲ್ ಏರಿಯಾ ರೆಸಿಡೆನ್ಸ್ ಸರ್ಟಿಫಿಕೇಟ್, ಸಿಟಿಯಲ್ಲಿ ಇದ್ರೆ ಅದ್ರದ್ದು ಸರ್ಟಿಫಿಕೇಟ್. ಇದ್ರ ಜೊತೆಗೆ ಬ್ಯಾಂಕ್ನವರು ಇನ್ನೂ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕೇಳಬಹುದು. ನೀವು ಈ ಲೋನ್ಗೆ ಅಪ್ಲೈ ಮಾಡಬೇಕು ಅನ್ಕೊಂಡ್ರೆ ನಿಮ್ಮ ಏರಿಯಾದಲ್ಲಿ ಯಾರಾದ್ರೂ ಈ ರೀತಿಯ ಲೋನ್ಸ್ ಗಳನ್ನ ಮಾಡಿಸ್ಕೊಡುವವರು ಇದಾರೋ ಇಲ್ವೋ ಅಂತ ಮೊದಲು ಚೆಕ್ ಮಾಡಿ ಅವ್ರ ಜೊತೆಗೆ ಸಂಪರ್ಕ ಮಾಡ್ಕೊಳ್ಳಿ. ನೀವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದ್ರದ್ದು DPR ಅಥವಾ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತೀವಿ, ಅದನ್ನ ರೆಡಿ ಮಾಡಿಸ್ಕೋಬೇಕು. ಅಂದ್ರೆ ಇದರಲ್ಲಿ ನೀವು ಯಾವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟ್ ಬೇಕಾಗಬಹುದು, ಮಷಿನ್ ಯಾವ್ಯಾವ ಬೇಕು, ಅದ್ರದ್ದು ರೇಟ್ ಎಷ್ಟಿದೆ, ಇಯರ್ಲಿ ಎಷ್ಟು ಖರ್ಚಾಗಬಹುದು, ಎಷ್ಟು ಅದರಿಂದ ನೀವು ದುಡಿಬಹುದು, ಲಾಭ ಎಷ್ಟಾಗುತ್ತೆ, ನಷ್ಟ ಎಷ್ಟಾಗಬಹುದು, ಇನ್ನು ಹಲವಾರು ಇನ್ಫಾರ್ಮೇಶನ್ ಅನ್ನ DPR ಅಲ್ಲಿ ಹಾಕಿ ಬ್ಯಾಂಕ್ನವರಿಗೆ ಕೊಡಬೇಕು. ಬ್ಯಾಂಕ್ ಮ್ಯಾನೇಜರ್ ಅಥವಾ ಆ ಬ್ಯಾಂಕಿನ ಮೇಲಧಿಕಾರಿಗಳು ಇದೆಲ್ಲವನ್ನ ಸ್ಟಡಿ ಮಾಡಿ ಲೋನ್ ಕೊಡಬೇಕು ಅಂತ ಅವರಿಗೆ ಅನಿಸಿದ್ರೆ, ಅಂದ್ರೆ ಆ ವ್ಯಕ್ತಿ ಈ ಬಿಸ್ನೆಸ್ ಅನ್ನ ಮಾಡೋ ಶಕ್ತಿ ಇದೆ, ಲೋನ್ ತೀರಿಸ್ತಾನೆ ಅಂತ ಅವ್ರಿಗೆ ಅನ್ಸಿದ್ರೆ ಅವರು ಅದನ್ನ ಮುಂದೆ ಪ್ರೊಸೆಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಏನೋ ಒಂದು ರೀಸನ್ ಅನ್ನ ಹೇಳಿ ಅದನ್ನ ರಿಜೆಕ್ಟ್ ಆಗಿರುವಂತಹ ಕೇಸ್ಗಳನ್ನು ನಾವು ನೋಡಿದೀವಿ. ಸೊ ಆ ಬ್ಯಾಂಕ್ ನಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ರೆ ಅಥವಾ ಮ್ಯಾನೇಜರ್ ಜೊತೆಗೆ ನಿಮ್ದು ಒಳ್ಳೆ ರಿಲೇಶನ್ಶಿಪ್ ಇದ್ರೆ ಅವರು ಬೇಗ ಲೋನ್ ಅನ್ನ ಪ್ರೊಸೆಸ್ ಮಾಡ್ತಾರೆ. ಸೊ ನೀವು ಈ DPR ನ ಮೊದಲು ರೆಡಿ ಮಾಡಿಸ್ಕೋಬೇಕು. ಅದಕ್ಕಿಂತ ಮುಂಚೆ ನೀವು ಲೋನ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಮೊದಲು ಆ ಬ್ಯಾಂಕಿನ ಮ್ಯಾನೇಜರ್ ಹತ್ರ ಸ್ವಲ್ಪ ಮಾತಾಡಿ, ನಾನು ಈ ತರ ಲೋನ್ಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀನಿ, ಈ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ಕೊಂಡಿದ್ದೀನಿ, ಬಿಸ್ನೆಸ್ ಅನುಭವ ನನ್ಗೆ ಈಗಾಗಲೇ ಇದೆ ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಅವ್ರ ಮುಂದೆ ತೋರಿಸಬೇಕು. ನೋಡಿ, ಈ ಲೋನ್ ಅಪ್ರೂವ್ ಮಾಡೋದು, ಅಮೌಂಟ್ ಡಿಸ್ಬರ್ಸ್ ಮಾಡೋದು ಎಲ್ಲ ಮ್ಯಾನೇಜರ್ ಗಳ ಕೈಯಲ್ಲೇ ಇರುತ್ತೆ. ಒಂದ್ ವೇಳೆ ಮ್ಯಾನೇಜರ್ ಅಪ್ರೂವ್ ಮಾಡಿಲ್ಲ ಅಂದ್ರೆ ನಾವು ಅವ್ರ ಮೇಲೆ ಕೇಸ್ ಹಾಕುವಂತದ್ದು, ಜಗಳ ಮಾಡುವಂತದ್ದು ಯಾವುದು ಸರಿಯಲ್ಲ. ಆದಷ್ಟು ನಮ್ಮ ಕಡೆಯಿಂದ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ನೀವೇನಾದ್ರೂ ಅಪ್ ಟು 10 ಲ್ಯಾಕ್ ವರೆಗೆ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಅಲ್ಲಿ ಯಾವುದೇ ರೀತಿಯ ಶ್ಯೂರಿಟಿಯನ್ನ ಕೇಳಲ್ಲ. ಬಟ್ ಅಬೌವ್ 10 ಲ್ಯಾಕ್ಸ್ಗೆ ಶ್ಯೂರಿಟಿ ಕಂಪಲ್ಸರಿ ಆಗಿ ಕೇಳ್ತಾರೆ. ಒಂದು ಸಲ
ಒಂದ್ಸಲ ನೀವು ನಿಮ್ಮ DPR ಅನ್ನ ಬ್ಯಾಂಕಿಗೆ ಕೊಟ್ಟು ಅದು ಅಪ್ರೂವ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ನೇಮ್ ಇಂದ ಸೆಂಟ್ರಲ್ ಗವರ್ನಮೆಂಟ್ ನ ಉದ್ಯಮಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು. ಸೈಬರ್ ಸೆಂಟರ್ ಅಲ್ಲಿ ₹100 ಕೊಟ್ರೆ ಈ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನೇಮ್ ಬೋರ್ಡ್ ಅನ್ನ ಬರೆಸಿ ನಿಮ್ಮ ಬಿಸ್ನೆಸ್ ನ ಫೋಟೋಸ್ ಗಳನ್ನು ಕೂಡ ಕೊಡಬೇಕಾಗುತ್ತೆ. ಇದೆಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದು PMEGP ಅಂದ್ರೆ ಏನು, ಲೋನ್ ಎಷ್ಟಿರುತ್ತೆ, ಅಪ್ಲೈ ಮಾಡೋದು ಹೇಗೆ, ಕಂಪ್ಲೀಟ್ ಡೀಟೇಲ್ಸ್. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.